ಸ್ನೇಹಿತರೆ ನಮಸ್ತೆ. ಇವತ್ತಿನ ಇನ್ನೊಂದು ವೆರಿ ಇಂಟ್ರೆಸ್ಟಿಂಗ್ ವಿಡಿಯೋಕ್ಕೆ ನಿಮಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಯಾಕಂತ ಹೇಳಿದರೆ, ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಯಾದಗಿರಿ ಇಲ್ಲಿ ಗ್ರಾಮೀಣ ವೃತ್ತಿಪರರಿಗೆ ಉಚಿತವಾದಂತಹ ಒಂದು ಹೊಲಿಗೆ ಯಂತ್ರ ಆಗಿರ್ಬೋದು ಅಥವಾ ಬಡಿಗೆತನದ ಉಪಕರಣ ಕಿಟ್ಟನ್ನು ಕೊಡ್ತಿದ್ದಾರೆ. ಅದು ಕೂಡ ಉಚಿತವಾಗಿ ಫ್ರೀ. ಇದಕ್ಕೆ ನೀವು ಅಪ್ಲೈ ಮಾಡಬೇಕಾಗಿರುವಂಥ ವಿದ್ಯಾರ್ಹತೆ ಏನಂತ ಹೇಳಿದರೆ, ಈ ಹೊಲಿಗೆ ಯಂತ್ರಕ್ಕೆ ಬೇಕಾಗಿರುವ ವಿದ್ಯಾರ್ಥಿ ಕನಿಷ್ಠ 8ನೇ ಪಾಸ್ ಮತ್ತು ಬಡಿಗೆತನಕ್ಕೆ ಯಾವುದೇ ರೀತಿಯಾದಂತಹ ವಿದ್ಯಾರ್ಥಿ ಅಗತ್ಯ ಇರುವುದಿಲ್ಲ. ಆದ್ದರಿಂದ ಸ್ನೇಹಿತರೆ, ನೀವು ಕೂಡ ಒಂದು ಸ್ವಂತವಾದಂತಹ ಒಂದು ಕೆಲಸ ಏನಿದೆ, ಬಿಸ್ನೆಸ್ ಏನಿದೆ ಸ್ಟಾರ್ಟ್ ಮಾಡಬೇಕಂತಿದ್ರಿ, ಆದರೆ ನಿಮ್ಮ ಹತ್ರ ಇನ್ವೆಸ್ಟ್ಮೆಂಟ್ ಹಣಕಾಸಿನ ತೊಂದರೆ ಇದ್ದರೆ ಈ ಒಂದು ಸರ್ಕಾರದ ಏನು ಯೋಜನೆ ಇದೆ ಇದಕ್ಕೆ ನೀವು ಅಪ್ಲೈ ಮಾಡಿಕೊಂಡು ನೀವು ಕೂಡ ಹೊಲಿಗೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಹಾಗೂ ಬಡಿಗೆ ಥರದ ಉಪಕರಣಗಳನ್ನು ನೀವು ಪಡ್ಕೊಳ್ಬೋದು. ಇದಕ್ಕೆ ಅರ್ಜಿ ಸಲ್ಲಿಸಬೇಕಾಗಿರುವಂಥ ಕೊನೆಯ ದಿನಾಂಕ 31/7/2026 ಆಗಿದೆ. ಇದೊಂದು 100% ಫ್ರೀ. ಇದೊಂದು ಸರ್ಕಾರದ ಉಚಿತವಾದ ಯೋಜನೆ ಆಗಿದೆ. ಸ್ನೇಹಿತರೆ, ಈ ಒಂದು ಅಪಾರ್ಚುನಿಟಿಯನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಕಂಟಿನ್ಯೂ ಮಾಡ್ಬೋದು. ಕಂಟಿನ್ಯೂ ಮಾಡಿ ಫುಲ್ ವಿಡಿಯೋವನ್ನು ನೋಡಿ, ಯಾಕಂದರೆ ಇದರ ಬಗ್ಗೆ ನಾನು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಹೇಗೆ ಅಪ್ಲೈ ಮಾಡಬೇಕು, ಅಪ್ಲಿಕೇಶನ್ ಪ್ರೊಸೀಜರ್ ಏನಂತೇಳಿ ಅಂತ. ಈ ವಿಡಿಯೋ ನಿಮಗೆ ಸೂಟ್ ಆಗ್ತಿಲ್ಲ ಅಂತ ಹೇಳಿದರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರಿಗಾದರೂ ಈ ಯೋಜನೆಯನ್ನು ಹುಡುಕ್ತಾ ಇದ್ದಾರೆ, ಈ ಅಪಾರ್ಚುನಿಟಿಯನ್ನು ಯಾರು ಡಿಪೆಂಡ್ ಆಗಿದ್ದಾರೆ ಅವರಿಗೆ ಶೇರ್ ಮಾಡಿ. ಯಾಕಂತೇಳಿ ನಿಮ್ಮ ಒಂದು ಶೇರ್ ಮಾಡೋದ್ರಿಂದ ಅವರ ಜೀವನ ಒಂದು ಸೆಟ್ ಆಗುವ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ಬನ್ನಿ ಈ ವಿಡಿಯೋವನ್ನು ಶುರು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು, ನಾನಿದ್ದೇನೆ ಜಿಲ್ಲಾ ಪಂಚಾಯತ್ ಯಾದಗಿರಿ. ಇವರ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಇಲ್ಲಿ ನೋಟಿಫಿಕೇಷನ್ನಲ್ಲಿ ಕೊಟ್ಟಿದ್ದಾರೆ, ಅಪ್ಲಿಕೇಶನ್ಸ್ ಆರ್ ಹಿಯರ್ ಬೈ ಇನ್ವೈಟೆಡ್ ಅಂಡರ್ ದ ಡಿಸ್ಟ್ರಿಕ್ಟ್ ಸೆಕ್ಷನ್ ಸ್ಕೀಮ್ ಫಾರ್ ದಿ ಇಯರ್ 2026-27 ಫ್ರಮ್ ಎಲಿಜಿಬಲ್ ರೂರಲ್ ಆರ್ಟಿಸನ್ಸ್ ಫಾರ್ ದಿ ಫ್ರೀ ಡಿಸ್ಟ್ರಿಬ್ಯೂಷನ್ ಆಫ್ ಸಿವಿಂಗ್ ಮಿಷಿನ್ಸ್ ಆ್ಯಂಡ್ ಕಾರ್ಪೆಂಟ್ರಿ ಟೂಲ್ಸ್ ಅಂತ. ಇಲ್ಲಿ ನೋಟಿಫಿಕೇಶನ್ಸ್ ಕೊಟ್ಟಿದ್ದಾರೆ. ನಾವು ಇದನ್ನು ಕ್ಲಿಕ್ ಮಾಡಿಕೊಂಡು ಈ ನೋಟಿಫಿಕೇಶನ್ ಒಳಗಡೆ ಏನಿದೆ ಅಂತ ನೋಡೋಣ. ನಾವು ಇದನ್ನು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡ್ತೇನೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ಬೋದು ನೋಟಿಫಿಕೇಶನ್ ಅಂತಿದೆ, ಮತ್ತು ಸರ್ಟಿಫಿಕೇಶನ್ ಕನ್ಫರ್ಮೇಷನ್ ದ್ಯಾಟ್ ಅಪ್ಲಿಕೆಂಟ್ಸ್ ಹ್ಯಾಸ್ ಆರ್ಟಿಸನ್ಸ್ ಪಾರ್ಟಿಸಿಂಗ್ ಸಿವಿಂಗ್ ಮಿಷನರಿ ಆ್ಯಂಡ್ ಕಾರ್ಪೆಂಟ್ರಿ. ನೀವು ಒಂದು ಸರ್ಟಿಫಿಕೇಟ್ ತೊಗೊಂಡು ಬರಬೇಕು. ಏನಂತ ಹೇಳಿದ್ರೆ, ನೀವು ಸಿವಿಂಗ್ ಮಿಷಿನ್ ಮತ್ತು ಕಾರ್ಪೆಂಟ್ರಿಯನ್ನು ವರ್ಕ್ ಮಾಡ್ತಿದ್ದೀರಿ ಅಂತ ಹೇಳ್ಕೊಂಡು ಒಂದು ಸರ್ಟಿಫಿಕೇಟ್ ತೊಗೊಂಡು ಬರಬೇಕಾಗುತ್ತೆ. ಇಲ್ಲಿ ಅಪ್ಲೈ ಮಾಡಲಿಕ್ಕಿರುವಂಥ ಅಪ್ಲಿಕೇಶನ್ ಲಿಂಕ್ ಇಲ್ಲಿದೆ. ನೀವು ಸಿವಿಂಗ್ ಮಿಷಿನ್ಗೆ ಅಪ್ಲಿಕೇಶನ್ ಆಗ್ತಿದ್ರೆ, ಕಾರ್ಪೆಂಟ್ರಿ ಟೂಲ್ಗೆ ಅಪ್ಲಿಕೇಶನ್ ಮಾಡ್ತಿದ್ರೆ ಈ ಲಿಂಕ್ ಇಲ್ಲಿದೆ. ಇಲ್ಲಿ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ನಾವು ನೋಟಿಫಿಕೇಶನ್ ನೋಡು, ಅದರೊಳಗಡೆ ಏನಿದೆ ಅಪ್ಲೈ ಮಾಡಬೇಕಂತ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ನೋಟಿಫಿಕೇಶನ್ನಲ್ಲಿ. 26-27 ಸಾಲಿನಲ್ಲಿ ಜಿಲ್ಲಾ ವಲಯ ಯೋಜನೆ ವೃತ್ತಿಪರ ಕುಶಲ ಕಾರ್ಮಿಕರುಗಳಿಗೆ ಉಚಿತವಾಗಿ ಸುಧಾರಿತ ಸಲಕರಣೆ ಯೋಜನೆಯಲ್ಲಿ ಗ್ರಾಮೀಣ ಪ್ರದೇಶದ ಮಹಿಳೆಯರಿಗೆ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ. ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಯಾರಿಗೆ ಅಂತ ಹೇಳಿದರೆ ಮಹಿಳೆಯರಿಗೆ ಮಾತ್ರ, ಹಾಗೂ ವೃತ್ತಿನಿರತ ಬಡಿಗೆತನ ವೃತ್ತಿಯ ಕಸುಬುದಾರರಿಗೆ ಉಚಿತವಾದ ಉಪಕರಣ ವಿತರಿಸಲು ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಜಿಯನ್ನು ನೀವು ಆನ್ಲೈನ್ ಮೂಲಕನೇ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೋಡಿ, ಅರ್ಜಿಯಲ್ಲಿ ಸಲ್ಲಿಸಬೇಕಂತೇಳಿ ಈಗ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ನಿಮಗೆ ತೋರಿಸಿಕೊಟ್ಟಿದ್ದೇನೆ. ಹಾಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಈ ಫೋನ್ ನಂಬರಿಗೆ ನೀವು ಕಾಲ್ ಮಾಡಿ ನಿಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಬೋದು. ಅರ್ಜಿ ಸಲ್ಲಿಸಲು ಬೇಕಾಗುವಂಥ ದಾಖಲಾತಿ. ಹಾಗಾದರೆ ಅರ್ಜಿ ಸಲ್ಲಿಸುವಾಗ ಏನೆಲ್ಲ ನಿಮ್ಮ ಹತ್ರ ಸರ್ಟಿಫಿಕೇಟ್ಗಳು ಇರಬೇಕು ಅಂತ ಹೇಳಿದರೆ, ಜನನ ದಿನಾಂಕವನ್ನು ನಮೂದಿಸಲಿಕ್ಕೆ ನಿಮ್ಮ ವರ್ಗಾವಣೆ ಪತ್ರ ಅಂದರೆ TC ಅಥವಾ ಅಂಕಪಟ್ಟಿ ಇದ್ದರೆ ಆಗುತ್ತೆ. ಶೈಕ್ಷಣಿಕ ಅರ್ಹತೆ, ನೀವು ಹೊಲಿಗೆ ಯಂತ್ರಗಳಿಗಾಗಿ ಅಪ್ಲೈ ಮಾಡ್ತಿದ್ರೆ ಕನಿಷ್ಠ 8ನೇ ತರಗತಿ ಪಾಸಾಗಿರಬೇಕು. ಮತ್ತು ಬಡಿಗೆತನ ಉಪಕರಣಗಳಿಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಯಾವುದೇ ಶಿಕ್ಷಣ ಅರ್ಹತೆ ಇರೋದಿಲ್ಲ. ನಿಮಗೆ ಶಿಕ್ಷಣ ಇಲ್ಲದಿದ್ದರೂ ಕೂಡ ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಅದಕ್ಕೂ ಕೂಡ ನಿಮ್ಮ ವರ್ಗಾವಣೆ ಮತ್ತು ಅಂಕಪಟ್ಟಿ ಅಗತ್ಯ ಇರುತ್ತೆ. ನೀವು 8ನೇ ಕ್ಲಾಸ್ 5ನೇ ಕ್ಲಾಸ್ ಅಂತಿಲ್ಲ. ಯಾವುದೇ ಒಂದು ನೀವು ಎಜುಕೇಷನ್ ಮಾಡಿದರೂ ಸಾಕು. ಇಲ್ಲದಂತ ಹೇಳಿದರೆ, ನೀವು ಯಾವುದು ಎಜುಕೇಷನ್ ಮಾಡಲಿಲ್ಲ ಅಂತ ಹೇಳಿದರೆ ನಿಮ್ಮ ಜನ್ಮ ದಿನಾಂಕವನ್ನು ನಮೂದಿಸಲಿಕ್ಕೋಸ್ಕರ ಏನು ಮಾಡ್ಬೋದು ಅಂತ ಹೇಳಿದರೆ ನಿಮ್ಮ ಬರ್ತ್ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡ್ಬೋದು. ಹಾಗೆ ಜಾತಿ ಪ್ರಮಾಣ ಪತ್ರ, ನೀವು ಯಾವುದು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರ ಒಂದು ಗುಂಪಿಗೆ ಸೇರಿದರೆ ಅದರ ಜಾತಿ ಪ್ರಮಾಣ ಪತ್ರ, ನೀವು ವಿಕಲಚೇತನರಾಗಿದ್ದರೆ ಅದರ ಪ್ರಮಾಣ ಪತ್ರ, ಮತ್ತು ಚಾಲ್ತಿಯಲ್ಲಿರುವ ಪಡಿತರ ಚೀಟಿ ಮತ್ತು ಆಧಾರ ಗುರುತಿನ ಚೀಟಿ. ನಿಮ್ಮ ಪಡಿತರ ಚೀಟಿ ಅಥವಾ ಆಧಾರ ಗುರುತಿನ ಚೀಟಿ ರೆಡಿ ಮಾಡಿಟ್ಕೊಳ್ಬೇಕು. ಹಾಗೆಯೇ ನಿಮ್ಮ ಪಾಸ್ಪೋರ್ಟ್ ಫೋಟೋ ಮತ್ತು ದೃಢೀಕೃತ ವೃತ್ತಿ ಪ್ರಮಾಣಪತ್ರ, ಅಂದರೆ ನೀವು ಈ ಕಸುಬನ್ನು ಮಾಡ್ತಿದ್ದೀರ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಒಂದು ಸರ್ಟಿಫಿಕೇಟ್ ಇರಬೇಕು. ನೆಕ್ಸ್ಟ್ ಸೂಚನೆಗಳು ಏನಿರಬೇಕು ಅಂತ ಹೇಳಿದರೆ, ಗ್ರಾಮೀಣ ಪ್ರದೇಶದ ಅಭ್ಯರ್ಥಿಗಳು ಮಾತ್ರ ಅರ್ಜಿ
ನೀವು ಗ್ರಾಮ ಪಂಚಾಯತಿಯಲ್ಲಿರುವಂತಹ ಗ್ರಾಮೀಣ ಅಭ್ಯರ್ಥಿಗಳಾಗಿದ್ದರೆ ಮಾತ್ರ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಸೊ ಮತ್ತು ಪಟ್ಟಣ ಪಂಚಾಯತ್, ಪುರಸಭೆ, ನಗರಸಭೆ, ನಗರ ಪಾಲಿಕೆ, ನಗರ ಪ್ರದೇಶದ ಅಭ್ಯರ್ಥಿಗಳಿಗೆ ಇದು ಅವಕಾಶ ಇರುವುದಿಲ್ಲ. ಇದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಸರ್ಕಾರಿ ನೌಕರರು ಅಥವಾ ಅವಲಂಬಿತರು ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ನೀವು ಗೌರ್ಮೆಂಟ್ ಜಾಬಲ್ಲಿದ್ದರೆ ಅಥವಾ ಏಡೆಡಲ್ಲಿದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡಲಿಕ್ಕೆ ಆಗೋದಿಲ್ಲ. ಆಯಾ ಗ್ರಾಮ ಪಂಚಾಯತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ, ತಾಲೂಕಿನ ಕೈಗಾರಿಕಾ ವಿಸ್ತರಣಾ ಅಧಿಕಾರಿಯವರಿಂದ ಹೊಲಿಗೆ ಅಥವಾ ಬಡಿಗೆತನ ವೃತ್ತಿ ಮಾಡುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಇರಬೇಕು. ಸೊ ನೀವು ಮೊದಲೇ ಕಾರ್ಪೆಂಟ್ರ್ ಅಥವಾ ಹೊಲಿಗೆ ಬಿಸ್ನೆಸ್ ಮಾಡ್ತಾ ಇದ್ದರೆ, ಬಿಸ್ನೆಸ್ ಅಂತ ಹೇಳೋದಿಲ್ಲ, ನೀವು ಅದರ ವೃತ್ತಿಯನ್ನು ಮಾಡ್ತಿದ್ರೆ ನಿಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅಥವಾ ತಾಲೂಕಿನ ಕೈಗಾರಿಕಾ ವಿಸ್ತರಣಾಧಿಕಾರಿ ಇವರಿಂದ ಒಂದು ಸರ್ಟಿಫಿಕೇಟನ್ನು ತೊಗೊಂಡು ಬರಬೇಕು. ಹೊಲಿಗೆ ಯಂತ್ರಕ್ಕಾಗಿ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಕ್ಕದ್ದು. ಸೊ ಹೊಲಿಗೆ ಯಂತ್ರ ನಿಮಗೆ ಬೇಕಾದರೆ ಅದು ಮಹಿಳೆಯರಿಗೆ ಮಾತ್ರ, ಪುರುಷರಿಗೆ ಅವಕಾಶ ಇರುವುದಿಲ್ಲ. ಕಳೆದ 3 ವರ್ಷದಲ್ಲಿ ಈ ದಾಖಲೆಯನ್ನು ಈ ಇಲಾಖೆಯಿಂದ ಸಲಕರಣೆಯನ್ನು ಪಡೆದಿದ್ದರೆ ಆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಇರುವುದಿಲ್ಲ. ನೀವು ಆಲ್ರೆಡಿ ಈ ಏನು ಯೋಜನೆ ಇದೆ, ಇದರಿಂದ ನೀವು ಆಲ್ರೆಡಿ ಏನಾದರೂ ಫಲಾನುಭವಿಗಳಾಗಿದ್ದರೆ ನೀವು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವುದಿಲ್ಲ. ಯಾವುದೇ ಫಲಾನುಭವಿಯು ಕೇವಲ ಒಂದು ಅರ್ಜಿ ಸಲ್ಲಿಸಲು ಅವಕಾಶ ಇರುತ್ತೆ. ಸೊ ಅಂದರೆ ನೀವು ಇದಕ್ಕೆ ಒಂದೇ ಸತಿ ಮಾತ್ರ ಅರ್ಜಿ ಸಲ್ಲಿಸಲಿಕ್ಕಾಗೋದು. ನೀವು 2-3 ಸತಿ ಅರ್ಜಿ ಸಲ್ಲಿಸಿ ನನಗೆ 2 ಸತಿ 2 ಅಥವಾ 3 ಹೊಲಿಗೆ ಯಂತ್ರ ತೊಗೊಳ್ತೇನೆ ಹೇಳಿದರೆ ಅದಾಗೋದಿಲ್ಲ. ಒಂದು ಕುಟುಂಬದಲ್ಲಿ ಒಬ್ಬರ ಅರ್ಜಿ ಮಾತ್ರ ಸಲ್ಲಿಸಬೇಕಾಗುತ್ತೆ. ಸೊ ನಿಮ್ಮ ಮನೆಯಲ್ಲಿ ನೀವು 4 ಜನ ಇದ್ದರೆ 4 ಜನ ಕೂಡ ನಾನು ಅರ್ಜಿಯನ್ನು ಸಲ್ಲಿಸ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ಒಂದೇ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುವುದು. ಅಪ್ಲೋಡ್ ಮಾಡಿದ ಮೂಲ ದಾಖಲಾತಿಗಳು ಸ್ಪಷ್ಟವಾಗಿರಬೇಕು, ಇಲ್ಲದಲ್ಲದೆ ಅರ್ಜಿಯನ್ನು ತಿರಸ್ಕರಿಸಲಾಗುತ್ತದೆ. ಸೊ ನೀವು ಅಪ್ಲೋಡ್ ಮಾಡಿದ್ದಂತಹ ಯಾವುದೇ ಒಂದು ಡಾಕ್ಯುಮೆಂಟ್ ಅಥವಾ ಸರ್ಟಿಫಿಕೇಟ್ ಕರೆಕ್ಟ್ ಆಗಿಲ್ಲ ಅಂತ ಹೇಳಿದರೆ ನಿಮ್ಮ ಅರ್ಜಿಯನ್ನು ಅವರು ತಿರಸ್ಕರಿಸ್ತಾರೆ. ಆಯಾ ತಾಲೂಕಿನ ಅರ್ಜಿದಾರರು ಆಯಾ ತಾಲೂಕಿನಲ್ಲಿ ಅರ್ಜಿ ಸಲ್ಲಿಸಬೇಕು, ಇಲ್ಲವಾದಲ್ಲಿ ಅರ್ಜಿಯನ್ನು ತಿರಸ್ಕರಿಸಲಾಗುವುದು. ಸೊ ಓಕೆ. ಆನಂತರ ವಯಸ್ಸು, ಹೊಲಿಗೆ ಯಂತ್ರಕ್ಕಾಗಿ ಕನಿಷ್ಠ 18 ವರ್ಷ ಇರಬೇಕು, ಗರಿಷ್ಠ 45 ವರ್ಷ ಇರಬೇಕು. ಹಾಗೂ ಬಡಿಗೆ ಉಪಕರಣಗಳಿಗೆ 18 ವರ್ಷದಿಂದ 55 ವರ್ಷ ಮೀರಿರಬಾರದು. ಇದು ನಿಮ್ಮ ಏಜ್ ಲಿಮಿಟ್ ಆಗಿದೆ. ಸೊ ತುಂಬ ಅಪ್ಲಿಕೇಶನ್ ಬಂದರೆ ಅವರು ಲಾಟ್ರಿ ಮೂಲಕ ಆಯ್ಕೆಯನ್ನು ಮಾಡ್ತಾರೆ. ಅಂದರೆ ನಿಮ್ಮ ಹೆಸರನ್ನು ಬರೆದು ಯಾರು ಒಂದೆರಡು ಎಷ್ಟು ಇದೆ ಹೊಲಿಗೆ ಯಂತ್ರ ಅಷ್ಟು ಚೀಟನ್ನು ತಗೊಂಡು ಅವರಿಗೆ ಕೊಡ್ತಾರೆ. ಅರ್ಜಿದಾರನು ಆನ್ಲೈನ್ ಸಲ್ಲಿಸಿದ ಅರ್ಜಿಯನ್ನು ಮೂಲ ಪ್ರತಿ ಡೌನ್ಲೋಡ್ ಮಾಡಿಟ್ಕೊಂಡು ಅದನ್ನು ಕಾಯ್ದಿರಿಸಿಕೊಳ್ಳತಕ್ಕದ್ದು. ಹಾಗೂ ಆಯ್ಕೆಯಾದ ಫಲಾನುಭವಿಗಳು ಮೂಲ ಅರ್ಜಿಯನ್ನು ಪ್ರತಿಯೊಂದು ಡೌನ್ಲೋಡ್ ಮಾಡಿ ಇತರ ದಾಖಲೆಗಳೊಂದಿಗೆ ಉಪಕರಣಗಳನ್ನು ಪಡೆಯುವ ಸಂದರ್ಭದಲ್ಲಿ ತಾಲೂಕಿನ ಕೈಗಾರಿಕಾ ವಿಸ್ತರಣಾಧಿಕಾರಿ ಕಚೇರಿಗೆ ಸಲ್ಲಿಸುವುದು. ಅಂದರೆ ನೀವು ಆನ್ಲೈನ್ ಏನು ಅಪ್ಲಿಕೇಶನ್ ಮಾಡ್ತೀರಿ ಅದರ ಒಂದು ಅಪ್ಲಿಕೇಶನ್ ಫಾರ್ಮನ್ನು ಡೌನ್ಲೋಡ್ ಮಾಡಿ ತೊಗೊಂಡಿರಬೇಕು. ಮತ್ತು ನೀವು ಆನ್ಲೈನ್ ಅಪ್ಲಿಕೇಶನ್ ಮಾಡುವಾಗ ಏನೆಲ್ಲ ಸರ್ಟಿಫಿಕೇಟನ್ನು ನೀವು ಅಪ್ಲೋಡ್ ಮಾಡಿರ್ತೀರಿ ಅದರ ಒಂದು ಪ್ರತಿಯನ್ನು ಈ ಆನ್ಲೈನ್ ಅಪ್ಲಿಕೇಶನ್ ಒಟ್ಟಿಗೆ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಬೇಕು. ಯಾವಾಗ ನೀವು ನಿಮ್ಮ ಕೈಗಾರಿಕಾ ವಿಸ್ತರಣಾಧಿಕಾರಿ ಕಚೇರಿಗೆ ಹೋಗಿ ನೀವು ಹೊಲಿಗೆ ಯಂತ್ರ ಅಥವಾ ಉಪಕರಣಗಳನ್ನು ಪಡ್ಕೊಳ್ತೀರಿ ಆವಾಗ ಈ ಆನ್ಲೈನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಂಥ ಅಪ್ಲಿಕೇಶನನ್ನು ತೋರಿಸ್ಕೊಳ್ಬೇಕಾಗಿರುತ್ತೆ. ಸೊ ಇದು ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತವಾಗಿ ಕೊಡುವಂತಹ ಹೊಲಿಗೆ ಯಂತ್ರ ಅಥವಾ ಬಡಗಿತನ ವೃತ್ತಿಯ ಕಸುಬುದಾರರಿಗೆ ಉಚಿತವಾಗಿ ಸಿಗುವಂತಹ ಉಪಕರಣಗಳ ಒಂದು ನೋಟಿಫಿಕೇಷನ್ ಆಗಿದೆ. ಸೊ ಇದರಲ್ಲಿ ನಾನು ಕರೆಕ್ಟಾಗಿ ಹೇಳಿಕೊಟ್ಟೆ ಹೇಗೆ ಏನೆಲ್ಲ ಇದೆ ಅಂತ. ಸೊ ನಾವು ನಮ್ಮ ನೆಕ್ಸ್ಟ್ ಏನಂತ ಹೇಳಿದರೆ ಅಪ್ಲೈ ಮಾಡುವಂಥ ವಿಧಾನ ಹೇಗೆ. ಸೊ ಅದಕ್ಕೆ ನಾವೇನು ಮಾಡಬೇಕಂತ ಹೇಳಿದರೆ ಅವರ ಅಫಿಷಿಯಲ್ ವೆಬ್ಸೈಟ್ ಹೋಗಬೇಕು. ಸೊ ನಾವು ಅದರ ಅಫಿಷಿಯಲ್ ವೆಬ್ಸೈಟಿಗೆ ಹೋಗೋಣ. ಸೊ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿದ್ದೇನೆ. ಸೊ ಇಲ್ಲಿ ನೋಡ್ಬೋದು ನೀವು ಆನ್ಲೈನ್ ಅಪ್ಲಿಕೇಶನ್ ಫಾರ್ ದ ಲಿಂಕ್ ಆಫ್ ಸಿವಿಂಗ್ ಮಿಷಿನ್ಸ್. ಅಂದರೆ ನೀವು ಹೊಲಿಗೆ ಯಂತ್ರಕ್ಕೆ ಅಪ್ಲೈ ಮಾಡ್ತಿದ್ರೆ ಇದನ್ನು ಕ್ಲಿಕ್ ಮಾಡಿ, ಕಾರ್ಪೆಂಟ್ರಿಗೆ ಅಪ್ಲೈ ಮಾಡ್ತಿದ್ರೆ ಇದನ್ನು ಕ್ಲಿಕ್ ಮಾಡಿ. ನಾವು ಯಾವುದಾದ್ರು ಒಂದನ್ನು ಕ್ಲಿಕ್ ಮಾಡಿ ನಾನು ತೋರಿಸ್ತೇನೆ. ಸೊ ಇದನ್ನು ಕ್ಲಿಕ್ ಮಾಡಿದರೆ ಸಿವಿಂಗ್ ಮಿಷಿನ್ಸ್ ಹೊಲಿಗೆ ಯಂತ್ರ ಇದಕ್ಕೆ ನಾನು ಕ್ಲಿಕ್ ಮಾಡಿದೆ. ಸೊ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಆಲ್ರೆಡಿ ನಾವು ಡಿಸ್ಕಸ್ ಮಾಡಿರೋದನ್ನು ಆಲ್ರೆಡಿ ಇಲ್ಲಿ ಕೊಟ್ಟಿದ್ದಾರೆ ಏನಂತ, ಅದನ್ನು ನೀವು ಓದ್ಕೊಳ್ಬೋದು. ಸೊ ಅಪ್ಲಿಕೇಶನ್ ಡೀಟೇಲ್ಸ್. ಸೊ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ಸ್ಕೀಮ್ ನೇಮ್ ಏನು ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕು. ಆನಂತರ ನಿಮ್ಮ ಯಾವ ತಾಲೂಕಿಗೆ ನೀವು ಇದ್ದೀರಿ ಅದನ್ನು ಸೆಲೆಕ್ಟ್ ಮಾಡಿ, ನಿಮ್ಮ ಪಂಚಾಯತ್ ನೇಮ್, ನಿಮ್ಮ ವಿಲೇಜ್ ನೇಮ್ ಇಲ್ಲಿ, ಹಾಗೆ ನಿಮ್ಮ ಹೆಸರು ಕ್ಯಾಂಡಿಡೇಟ್ ನೇಮ್ ಅಂತ ಏನಿದೆ. ಸೊ ಇಲ್ಲಿ ಕ್ಯಾಂಡಿಡೇಟ್ ನೇಮ್ ಅಂತ ಏನಿದೆ ಇಲ್ಲಿ ನಿಮ್ಮ ಹೆಸರು, ನಿಮ್ಮ ತಂದೆ ತಾಯಿ ಹೆಸರು, ನಿಮ್ಮ ಜೆಂಡರ್, ನೀವು ಪುರುಷರ ಮಹಿಳೆಯರಾಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ಆನಂತರ ನಿಮ್ಮ ಕಾಸ್ಟ್, ನೀವು ಯಾವ ಜಾತಿಗೆ ಸೇರಿದವರಾಗಿದ್ದೀರಿ ಅದನ್ನು ಕೂಡ ನೀವು ಅಲ್ಲಿ ಸೆಲೆಕ್ಟ್ ಮಾಡಬೇಕು. ಹಾಗೆ ನಿಮ್ಮ ಜನ್ಮ ದಿನಾಂಕ ಮತ್ತು ನಿಮ್ಮಲ್ಲಿ ಡೀಟೇಲ್ಸ್ ಆಫ್ ಕರೆಸ್ಪಾಂಡೆನ್ಸ್ ಇಲ್ಲಿ ಬರುತ್ತೆ. ನಿಮ್ಮ ಆಧಾರ್ ಲಿಂಕ್ಡ್ ಮೊಬೈಲ್ ನಂಬರ್, ಆನಂತರ ನಿಮ್ಮ ಅಡ್ರೆಸ್, ನಿಮ್ಮ ಸ್ಟೇಟ್, ನಿಮ್ಮ ಡಿಸ್ಟ್ರಿಕ್ಟ್, ಹಾಗೆ ನೀವು ಕೆಳಗೆ ಬಂದರೆ ಇಲ್ಲಿದೆ ಸಬ್ ಡಿಸ್ಟ್ರಿಕ್ಟ್,
ನಿಮ್ಮ ಸಬ್ ಡಿಸ್ಟ್ರಿಕ್ಟ್ ಯಾವುದಿದೆ ಅದು ಸಬ್ ಡಿಸ್ಟ್ರಿಕ್ಟ್, ಆನಂತರ ವಿಲೇಜ್, ನಿಮ್ಮ ಯಾವ ವಿಲೇಜ್ ಅಥವಾ ವಾರ್ಡ್, ಹಾಗೆ ನಿಮ್ಮ ಪಿನ್ ಕೋಡ್ ನಂಬರನ್ನು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಅದು ನಿಮ್ಮ ಪರ್ಸನಲ್ ಡೀಟೇಲ್ಸ್ ಬಗ್ಗೆ ಆದರೆ ಇಲ್ಲಿ ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಗ್ಗೆ ಕೇಳಿದ್ದಾರೆ. ಸೊ ನಿಮ್ಮ ಕ್ವಾಲಿಫಿಕೇಷನ್ ಯಾವುದು ಅದನ್ನು ಸೆಲೆಕ್ಟ್ ಮಾಡಿ. ಹಾಗೆಯೇ ನಿಮ್ಮ ಸರ್ಟಿಫಿಕೇಟ್ಸ್, ಸೊ ನೀವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಆಗಿದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ಅನಂತರ ನೀವು ಸರ್ಟಿಫಿಕೇಟ್ ಆಫ್ ಕನ್ಫರ್ಮೇಷನ್, ನೀವು ನಿಮ್ಮ ತಾಲೂಕ್ ಪಂಚಾಯತ್ ಅಥವಾ ಗ್ರಾಮ ಪಂಚಾಯತಿಂದ ಒಂದು ಏನು ಸರ್ಟಿಫಿಕೇಟ್ ತರಬೇಕು ಅದರ ಬಗ್ಗೆ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಿ. ಅನಂತರ ಡೇಟ್ ಆಫ್ ಬರ್ತ್ ರಿಲೇಟೆಡ್ ಮಾರ್ಕ್ಸ್ ಕಾರ್ಡ್ ಆದರೆ ಯಾವ ಮಾರ್ಕ್ಸ್ ಕಾರ್ಡ್ ಅಥವಾ TC ಅದನ್ನು ಸೆಲೆಕ್ಟ್ ಮಾಡಬೇಕು. ನಿಮ್ಮ ರೇಷನ್ ಕಾರ್ಡ್ ಇದ್ದರೆ ಅದನ್ನು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಓಕೆ, ಸೊ ರೇಷನ್ ಕಾರ್ಡ್ ಇದ್ದರೆ ಅದನ್ನು ಸೆಲೆಕ್ಟ್ ಮಾಡಬೇಕು. ಸೊ ಇದೆಯಾ ಇಲ್ವಾ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಅಟ್ಯಾಚ್ಮೆಂಟ್ ಬರುತ್ತೆ. ಸೊ ಏನೆಲ್ಲ ನೀವು ಅಲ್ಲಿ ಸೆಲೆಕ್ಟ್ ಮಾಡಿದರೆ ಅದನ್ನು ನೀವು ಇಲ್ಲಿ ಅಟ್ಯಾಚ್ ಮಾಡಬೇಕು. ಸೊ ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ದರೆ ಅದನ್ನು ಇಲ್ಲಿ ನೋಡ್ಬೋದು. ಇಲ್ಲಿ ಅದರ ಸೈಜ್ 200 KB ಅಂತಿದೆ, ಅದನ್ನು ನೀವು ಅಪ್ಲೋಡ್ ಮಾಡಬೇಕು. ಹಾಗೆ ಡಾಕ್ಯುಮೆಂಟ್ಸ್, ನಿಮ್ಮ ಡೇಟ್ ಆಫ್ ಬರ್ತ್ಗಳಿಗೋಸ್ಕರ ಒಂದು ಡಾಕ್ಯುಮೆಂಟ್, ಹಾಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅದರ ಡಾಕ್ಯುಮೆಂಟ್, ನಿಮ್ಮ ಏನು ಸರ್ಟಿಫಿಕೇಟ್ ಆಫ್ ಕನ್ಫರ್ಮೇಷನ್, ನೀವು ಆ ಜಾಬ್ ಮಾಡ್ತಿದ್ದೀರಿ ಅಂತ ಹೇಳೋದಕ್ಕೊಂದು ಸರ್ಟಿಫಿಕೇಟ್ ಇರುತ್ತೆ, ಅದನ್ನು ನೀವು ಕೂಡ ಅಪ್ಲೋಡ್ ಮಾಡಬೇಕು. ಹಾಗೆ ನಿಮ್ಮ ರೇಷನ್ ಕಾರ್ಡ್. ಸೊ ಇಷ್ಟೆಲ್ಲನೂ ನೀವು ಅಪ್ಲೋಡ್ ಮಾಡಿದ ನಂತರ ಇಲ್ಲಿ ಏನು ಬರೆದಿದ್ದಾರೆ, ಈ ಬಾಕ್ಸ್ ಒಳಗಡೆ ಏನಿದೆ ಅದನ್ನು ಇಲ್ಲಿ ಟೈಪ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸೊ ಸ್ನೇಹಿತರೆ, ಈ ರೀತಿಯಾಗಿ ನೀವು ಗ್ರಾಮ ಪಂಚಾಯತ್ನಲ್ಲಿ ಸಿಗುವಂತಹ ಉಚಿತವಾಗಿ ಸಿಗುವಂತಹ ಸುವಿಂಗ್ ಮಿಷಿನ್ ಅಂದರೆ ಹೊಲಿಗೆ ಯಂತ್ರ, ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಮತ್ತು ಇತರ ಉಪಕರಣಗಳಿಗಾಗಿ ನೀವು ಅಪ್ಲಿಕೇಶನನ್ನು ಮಾಡ್ಬೋದಾಗಿದೆ. ಸೊ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಸಿಗುವ ಸ್ನೇಹಿತರೆ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.